ಯಾರ್ಯಾರು ದೇವೇಗೌಡರು ಸಾಹೇಬರು ರಾಜಕೀಯವಾಗಿ ಅವರನ್ನು ಬೆಳೆಸಿ ಭಾಳ ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಿದರು. ಅಂಥವರೇ ದೇವೇಗೌಡರು ಸಾಹೇಬ್ರಿಗೆ ಬೆನ್ನಿಗೆ ಚೂರಿ ಚುಚ್ಚಿ ಕೊನೆಗೆ ಇವತ್ತು ದೇವೇಗೌಡರು ಬೆಳೆಸಲಿಲ್ಲ, ಅವರ ಸ್ವಂತ ಸಮುದಾಯನ ಬೆಳೆಸಲಿಲ್ಲ ಅಂತಕ್ಕಂಥ ತಪ್ಪು ಸಂದೇಶಗಳು ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಏನಿತ್ತು, ನಾನು ಕುರಿ ಕಾಯೋ ಅಂತ ಒಬ್ಬ ಸಾಮಾನ್ಯ ಸಮುದಾಯಕ್ಕೆ ಸೇರಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. ಬಹುಶಃ 8 ವರ್ಷಕ್ಕೂ ಅಧಿಕ ಕಾಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 35 ವರ್ಷ 8 ವರ್ಷ ಮುಖ್ಯಮಂತ್ರಿಗಳಾಗಿ 35 ವರ್ಷ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಧಿಕಾರ ಅನುಭವಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದಾರೆ, ನಾನಾ ರೀತಿ ಅಧಿಕಾರ ಅನುಭವಿಸಿ ಬಂದಿರತಕ್ಕಂಥವ್ರು. ಅಂಥವ್ರ ಬಾಯಲ್ಲಿ 8 ವರ್ಷ ಒಂದು ಪಾಪ ದಾಖಲೆ ಸೃಷ್ಟಿ ಮಾಡಿದ್ದೀನಿ, ದೇವರಾಜ್ ಅರಸವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಅವ್ರ ಮನಸ್ಸಲ್ಲಿ ಪಾಪ ಏನಿತ್ತು ಅದು ಬ್ರೇಕ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅಂಥ ಯೋಗವಂತ, ಅಷ್ಟೆಲ್ಲ ಯೋಗ ಪಡ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಇವತ್ತು ಇಂಥ ಮಾತು ಬರುತ್ತೆ ಅಂದರೆ ಎಲ್ಲಾದರೂ ಉಂಟೇನ್ರಿ? 35 ವರ್ಷ ಅಧಿಕಾರ, 8 ವರ್ಷ ಮುಖ್ಯಮಂತ್ರಿ, ಇದಕ್ಕಿಂತ ಇನ್ನೇನು ಕೊಡಲಿಕ್ಕಾಗ್ತದೆ ರಾಜ್ಯದ ಜನತೆ? ದಯವಿಟ್ಟು ಒಂದು ಮಾತನ್ನು ಹೇಳ್ತೇನೆ, ನೀವು ಸಮಾಜನ ಅಥವಾ ಸಮುದಾಯವನ್ನು ಮುಂದಿಟ್ಕೊಂಡು ಅದರ ಮೂಲಕ ರಕ್ಷಣೆ ಪಡಿತಕ್ಕಂಥ ಕೆಲಸ ಮಾಡೋದು ಬೇಡ. ಇವತ್ತೇನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗೇನೋ 18ನೇ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯಾವ ಒಂದು ಜನತಾದಳ ಪಕ್ಷ, ಯಾವ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಅವರು ಬಡ್ಜೆಟ್ನ ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಕೈಲಿ ಮಾಡಿಸಿದ್ರಲ್ಲ, ಅವತ್ತು ಎಂತೆಂಥ ದೊಡ್ಡ ಅಗ್ರಗಣ್ಯ ನಾಯಕರು ಇದ್ದರು ರೀ, ಎಷ್ಟು ಪ್ರಶ್ನೆಗಳು ಕೇಳಿದರು. ಅವತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಲ್ಲ, ಇವರು ಬೆಳಿಬೇಕು, ಎಲ್ಲ ಸಮುದಾಯದವರು ಬೆಳಿಬೇಕು, ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ ಅಂತಕ್ಕಂಥ ಚಿಂತನೆಯಿಂದ ದೇವೇಗೌಡರು ಸಾಹೇಬರು ಅವತ್ತು ಅವ್ರ ಕೈಲಿ ಬಡ್ಜೆಟ್ ಮಂಡನೆ ಮಾಡಿಸಿದ್ರಲ್ಲ,